ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಅವರು ಮನೆ ಹತ್ರ ಬರ್ತಾರೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಬರ್ತಾರೆ. ಸುಬ್ಬು ನಿಂತ್ಕೋ, ನಿನ್ನ ಪ್ರೀತಿ ಸಕ್ಸಸ್ ಆದಮೇಲೆ ಏನು ಮಾತೇ ಇಲ್ಲ, ಏನು ಹೇಳ್ತಾನೆ ಇಲ್ವಲ್ಲ, ಏನು ವಿಷಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಏನು ಹೇಳಿ ಶ್ರೀವಲ್ಲಿ, ಪ್ರೀತಿ ಒಂದು ಗೊತ್ತಾಗಿದೆ ಅಷ್ಟೇ, ಅದು ಬಿಟ್ಟರೆ ಮುಂದಕ್ಕೆ ಏನೋ ನಡೀತಾ ಇಲ್ಲ, ಎಲ್ಲ ಕೂಡ ಗ್ರಹಚಾರ ಗ್ರಹಗತಿ ಅಂತ ಏನೋ ಹೇಳ್ತಾ ಇದ್ದಾರೆ, ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಅಯ್ಯೋ ಸುಬ್ಬು ಏನು ಅಂತ ಕರೆಕ್ಟಾಗಿ ಹೇಳ್ಬಾರ್ದಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಶ್ರೀವಲ್ಲಿ, ಮನೆಯಲ್ಲಿ ಗ್ರಹಗತಿ ಗ್ರಹಚಾರ ಅಂತ ಹೇಳ್ಬಿಟ್ಟು 3 ತಿಂಗಳು ದೂರ ಇಟ್ಬಿಟ್ಟಿದ್ದಾರೆ ನಮ್ಮನ್ನ, 3 ತಿಂಗಳು ನಾವಿಬ್ರು ದೂರ ಇರಬೇಕಂತೆ, ನಾನು ಏನು ಮಾಡಲಿ ಶ್ರೀವಲ್ಲಿ, ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಪರಿಸ್ಥಿತಿನ ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಯಾವುದೋ ಶನಿ ಕಣ್ಣು ಬಿದ್ದಿರಬೇಕು ಸುಬ್ಬು ಅಂತ ಹೇಳ್ತಾರೆ. ಶನಿನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಬಂದಿರೋದನ್ನ ನೋಡ್ಬಿಟ್ಟು ಶ್ರೀವಲ್ಲಿ ಅವರು, ಶನಿ ಅಂತಂದರೆ ಇಲ್ಲಿದೆಯಲ್ಲ ಈ ಶನಿ ಕಣ್ಣೆ ಬಿದ್ದಿರ್ಬೋದು ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರು, ಹೌದು ಹೌದು ಇದ್ರೂ ಇರ್ಬೋದು, ನನ್ನ ಕಣ್ಣೆ ಬಿದ್ದಿರ್ಬೋದು ಅಂತ ಹೇಳ್ತಾರೆ. ಆಗ ಸುಬ್ಬು ಹತ್ರ ಬಂದ್ಬಿಟ್ಟು, ನೋಡಿ ಸುಬ್ಬು, ನೀವಿಬ್ರು ಇವಾಗ ಒಂದಾಗಿದ್ದೀರಾ, ಹೀಗಿರ್ಬೇಕಾದ್ರೆ ನಾನು ಮತ್ತು ಶ್ರೀವಲ್ಲಿ ಕೂಡ ಜೊತೆಲಿರ್ಬೇಕಲ್ವಾ, ನಾನು ಶ್ರೀವಲ್ಲಿ ಆದಷ್ಟು ಬೇಗ ಒಂದಾಗಬೇಕು, ಅವಾಗಲೇ ನಾನು ಕೂಡ ಸಪೋರ್ಟ್ ಮಾಡೋದಕ್ಕೆ ಆಗೋದು ನಿಮಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಏನ್ರಿ ಹೇಳ್ತಾ ಇದ್ದೀರಾ, ನಾನೇ ಇವಾಗ ಒಂದು ಕಾಲು ಮುರಿದಿರೋ ಅಕ್ಕಿ ಥರ, ಒಂಟಿ ಅಕ್ಕಿ ಥರ ಆಗಿದ್ದೀನಿ, ಹೀಗೆ ಇರಬೇಕಾದ್ರೆ ನಾನು ಒಂಟಿ ಕಾಲಲ್ಲಿ ಓಡಬೇಕು ಅನ್ನೋ ರೀತಿ ಹೇಳ್ತಾ ಇದ್ದೀರಾ ನೀವು, ಫಸ್ಟು ನಮ್ಮಿಬ್ರದ್ದು ಸರಿ ಹೋಗಲಿ, ಆಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಹೌದು ಸುಬ್ಬು ನನಗೆ ಇವಾಗ ಒಂದು ಐಡಿಯಾ ಹೊಳಿತಾ ಇದೆ, ಆ ಐಡಿಯಾನ ನೀವು ಉಪಯೋಗಿಸಿದ್ರೆ ನಿಜವಾಗ್ಲೂ ನೀವಿಬ್ರು ರೊಮ್ಯಾಂಟಿಕ್ ಆಗಿ ತುಂಬ ಹೊತ್ತು ಭಾಳ ಹೊತ್ತು ಸೇರಿರ್ಬೋದು ಗೊತ್ತಾ ಅಂತ ಹೇಳ್ತಾರೆ. ಹೌದಾ ಶ್ರೀವಲ್ಲಿ, ಏನು ಐಡಿಯಾ ಅದು, ಬೇಗ ಬೇಗ ಹೇಳು ಅಂತ ಹೇಳ್ತಾರೆ. ಶ್ರೀವಲ್ಲಿ, ಏನು ಗೊತ್ತಾ ಸುಬ್ಬು, ನೀನು ಇಂಥ ಸಮಯದಲ್ಲಿ ಶ್ರಾವಣಿಗೋಸ್ಕರ ಗಿಫ್ಟ್ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಗಿಫ್ಟಾ, ನಾನೇನು ತೊಗೊಂಬಂದಿಲ್ಲ, ಬರೀ ಖಾಲಿ ಕೈಯಲ್ಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಸುಬ್ಬು, ನಿನಗಿದೆಲ್ಲ ಗೊತ್ತಾಗೋದೇ ಇಲ್ವಾ, ಏನು ಐಡಿಯಾನೇ ಉಳಿಯಲ್ವ ನಿನಗೆ, ಸರಿ ಆಯಿತು, ಒಂದು ಹೆಣ್ಣಿಗೆ ಮಲ್ಲಿಗೆ ಹೂ ಅಂತಂದರೆ ತುಂಬಾ ಇಷ್ಟ, ಮಲ್ಲಿಗೆ ಹೂನ ತಗೊಂಡೋಗಿ ಖುಷಿಪಡಿಸು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು, ಅಯ್ಯೋ ಮಲ್ಲಿಗೆ ಹೂವು ಈಗ ಎಲ್ಲಿಂದ ತೊಗೊಂಬರಲಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನಮ್ಮ ಹುಡುಗಿ ಮನಸ್ಸನ್ನು ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಮಲ್ಲಿಗೆ ಹೂನ ತಂದಿರ್ತಾರೆ. ಆ ಮಲ್ಲಿಗೆ ಹೂನ ತೋರಿಸ್ಬಿಡ್ತಾರೆ. ಆಗ ಶ್ರೀವಲ್ಲಿ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಓಹ್ ಮಲ್ಲಿಗೆ ಹೂವು, ಇವಾಗ ನಾನು ಎಲ್ಲಿಂದ ಮಲ್ಲಿಗೆ ಹೂನ ತರಲಿ ಅಂತ ಸುಬ್ಬು ಯೋಚಿಸ್ತಾ ಇರ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸುಬ್ಬು, ನೀವು ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಶ್ರವಣ್ ಕೈಲಿರೋ ಮಲ್ಲಿಗೆ ಹೂನ ಕಿತ್ಬಿಟ್ಟು ಸುಬ್ಬು ಕೈಗೆ ಕೊಡ್ತಾರೆ. ಹೋಗು ಸುಬ್ಬು, ನೀನು ಹೋಗ್ಬಿಟ್ಟು ಶ್ರಾವಣಿಗೆ ಇದನ್ನು ಕೊಡು, ತುಂಬಾ ಖುಷಿ ಪಡ್ತಾಳೆ, ನಾನು ಅಂದ್ಕೊಂಡಿದ್ದು ನಾನು ಹೇಳಿದ್ದು ಎಲ್ಲ ಕೂಡ ಪ್ಲಾನು ವರ್ಕ್ ಆಗುತ್ತೆ, ಹೋಗು ಸುಬ್ಬು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಶ್ರವಣ್ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ಪದ್ದು ಮತ್ತು ಪೃಥ್ವಿ ಮತ್ತು ನಂದಿನಿ ಅವರು ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ. ಆಗ ನಂದಿನಿಯವರು, ಅಣ್ಣ ನೀವು ಬದುಕಿದ್ದೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನೀವು ಬದುಕಿದ್ದೀರಾ ಅಂತ ಹೇಳಿದರೆ ನಾನು ನಂಬ್ತಾನೂ ಇರಲಿಲ್ಲ, ಯಾಕೆಂದರೆ ನಂಬಕ್ಕಾಗ್ತಾನೂ ಇರಲಿಲ್ಲ ಅಂಥ ಪರಿಸ್ಥಿತಿ, ಯಾಕೆ ಅಂದರೆ ನಾನು ನಿಮ್ಮನ್ನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಆದರೆ ನೀವು ಬದುಕಿದ್ದೀರಾ ಅನ್ನೋದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು, ಹೌದು ನಂದಿನಿ ಅಮ್ಮವರೇ, ನೀವು ನನ್ನ ತಂಗಿ, ನನ್ನ ಪಾಲಿನ ದೇವತೆ, ನೀವು ಸಾಕ್ಷಾತ್ ದೇವತೆ ಇದ್ದಂಗೆ, ಹೀಗಿರಬೇಕಾದ್ರೆ ನೀವು ಕೂಡ ಬದುಕಿರ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ನಂಬಿಕೆನೂ ಇರಲಿಲ್ಲ, ಆದರೆ ನೀವು ಬದುಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು, ಆ ರಾಕ್ಷಸಿ ವಿಜಯಾಂಬಿಕಾ ನಿಮ್ಮನ್ನೆಲ್ಲಿ ಸಾಯಿಸ್ಬಿಟ್ಟಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀವು ಹೇಗೋ ಬದುಕಿದ್ರಲ್ಲ ಅದೇ ನನಗೆ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಕಡೆ ಸಾವಿತ್ರಿ ಅವರು ರೂಮಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಮದನ್ ಕೂಡ ಬರ್ತಾರೆ. ಏನು ಸಾವಿತ್ರಿ, ರೂಮಲ್ಲೇ ಇದೆಯಾ ನೀನು, ಅಯ್ಯೋ ನಾನು ಇನ್ನು ರೂಮಲ್ಲಿ ಇದೆಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲೇ ಇದೆಯಾ ನೀನು, ನೋಡು ಸಾವಿತ್ರಿ ಇವಾಗ ತಾನೇ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಬಂದೆ ಅಂತ ಹೇಳ್ತಾ ಇರ್ತಾರೆ. ಆಗ ಹುಡುಗಿರ ಜೊತೆ ಮುದ್ದಾಡ್ಕೊಂಬಂದೆ ಅಂತ ಹೇಳ್ತಾ ಇರ್ತಾರೆ. ಮದನ್ ಬಾಡಿನಲ್ಲಿ ರೆಡ್ ಆಗಿ ಮಾರ್ಕ್ ಬಿದ್ದಿರುತ್ತೆ. ಅದನ್ನು ನೋಡ್ಬಿಟ್ಟು ಸಾವಿತ್ರಿ ಅವರು ತುಂಬಾ ಗಾಬರಿ ಪಡ್ಕೊಳ್ತಾರೆ. ಏನ್ರಿ ಇದೆಲ್ಲ, ಏನಾಯಿತು ನಿಮಗೆ, ಏನಾಗಿದೆ ಅಂತ ಕೇಳ್ತಾರೆ. ಅಯ್ಯೋ ದಡ್ಡಿ, ಏನಾಗಿದೆ ಅಂತ ಗಾಬರಿ ಪಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಯಾಕೆ ಅಂತಂದರೆ ಒಂದೊಂದು ಹುಡುಗಿನೂ ಕೂಡ ಕೊಟ್ಟಿರೋ ಅಂಥ ಮುತ್ತು ಇದು, ಮುತ್ತಿನ ಗುರ್ತು ಇದು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ನಾನು ಅಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಬಂದೆ, ಆದರೆ ಇಲ್ಲಿ ನಾಟಿ ಬಿರಿಯಾನಿ ಇದೆ, ಇದನ್ನು ಬಿಟ್ಬಿಡೋಕ್ಕಾಗತ್ತಾ, ಬಾ ಸಾವಿತ್ರಿ, ನನಗೆ ಬೆಕ್ಕುಗೆ ಹಸುವಾದಾಗ ಹಾಲು ಬೇಕು, ಎಮ್ಮೆ ಹಾಲಾದರೂ ಸರಿ ಹಸಿನ ಹಾಲಾದರೂ ಸರಿ ಯಾವುದಾದ್ರೂ ಸರಿ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ಹಾಲಿದ್ರೆ ಸಾಕಾಗುತ್ತೆ, ಅದೇ ರೀತಿ ನನಗೂ ಕೂಡ ನೀನು ಬೇಕು ಅಂತ ಅನಿಸ್ತಾ ಇದೆ, ಬಾ ಸಾವಿತ್ರಿ ಅಂತ ತುಂಬಾ ಫೋರ್ಸ್ ಮಾಡ್ತಾಯಿರ್ತಾರೆ. ಆಗ ಸಾವಿತ್ರಿ ಅವರು, ಹೇ ಬಿಡಿ ನನ್ನ ಬಿಡಿ ಅಂತ ಹೀಗೆ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು, ಸಾವಿತ್ರಿ ಬಾ, ನಾನು ಕೂಡ ನಿನಗೆ ಇದೇ ಥರ ಗುರುತು ಮಾಡ್ತೀನಿ, ಆ ಗುರುತು ಮಾಡಿರೋದನ್ನು ಆ ಸುಬ್ಬು ಮತ್ತು ಶ್ರಾವಣಿಗೆ ಹೋಗ್ಬಿಟ್ಟು ಹೇಳ್ತೀಯಾ ನೀನು, ಬಾ ಸಾವಿತ್ರಿ ಅಂತ ತುಂಬಾ ಫೋರ್ಸ್ ಮಾಡ್ತಿರ್ತಾರೆ. ಆಗ ಸಾವಿತ್ರಿ ಅವರು, ಬಿಡಿ ನನ್ನ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಮದನ್ ಅವ್ರನ್ನ ನೂಕ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಆಗ ಮದನ್ ಅವರು, ನೀನು ನನ್ನ ಮದುವೆ ಆಗ್ತೇನೆ, ನೋಡ್ತಾ ಇರೋ, ಹೇಗೆ ನರಕ ಅನುಭವಿಸ್ಬೇಕೋ ಆ ರೀತಿ ಮಾಡ್ತೀನಿ ಅಂತ ನಗ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬಂದ್ಬಿಡ್ತಾರೆ. ಮೇಡಮ್ ಅಂತ ಮಾತಾಡಿಸ್ತಾರೆ. ಆಗ ಶ್ರಾವಣಿ ಅವರು ಅಳ್ತಾ ಇರ್ತಾರೆ. ಮೇಡಮ್ ಏನಾಯಿತು, ಯಾಕೆ ಅಳ್ತಿದ್ದೀರಾ, ಏನಾಯಿತು ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ನಾನು ನಿನ್ನ ಜೊತೆ ಮಧ್ಯಾಹ್ನ ಮಾತಾಡಿ ಫೋನಲ್ಲಿ ಇಟ್ಬಿಟ್ಟೆ, ಆದರೆ ನನಗೆ ಅವಾಗ ಅಪ್ಪ ತುಂಬಾ ನೆನಪಾಗ್ತಿದ್ರು, ನೆಕ್ಸ್ಟು ಇದ್ದಕ್ಕಿದ್ದಂಗೆ ನನಗೆ ಫೋನ್ ಇಟ್ಮೇಲೆ ಅಪ್ಪನೇ ನೆನಪಾಗಕ್ಕೆ ಶುರು ಆಗ್ಬಿಟ್ರು, ತುಂಬ
ತುಂಬಾ ಬೇಜಾರಾಗ್ತಿದೆ ಸುಬ್ಬು. ಒಂದ್ಸಲನಾದರೂ ನನ್ನ ಅಪ್ಪ ಫೋನ್ ಮಾಡಿ ಮಾತಾಡಿಸ್ಬೇಕಿತ್ತಲ್ವಾ, ಆದರೆ ಅಪ್ಪ ಈ ಥರ ಮಾತೇ ಆಡಿಸಿಲ್ಲ ನನಗೆ. ಅಮ್ಮ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಿರಲಿಲ್ಲ ಅಲ್ವಾ ಸುಬ್ಬು. ಅಮ್ಮ ಈ ಥರ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ವಾ ಸುಬ್ಬು. ನನಗೆ ಅಮ್ಮನ ಪ್ರೀತಿ ಕೂಡ ಸಿಕ್ಕಿಲ್ಲ. ಹೀಗಿರಬೇಕಾದ್ರೆ ಅಪ್ಪ ನನಗೆ ಒಂದೇ ಒಂದ್ಸಲ ಫೋನ್ ಮಾಡಿ ಮಾತಾಡ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸುಬ್ಬು ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಸುಬ್ಬು ಅವರು ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಮತ್ತೆ ಸುರೇಂದ್ರ ಅವರು ಕೂತಿರ್ತಾರೆ. ಆಗ ವೀರೇಂದ್ರ ಅವರು ಎಣ್ಣೆ ಕುಡಿತಾ ಇರ್ತಾರೆ. ಆಗ ಅಯ್ಯೋ ಇದೇನೋ ಒಂಥರ ಆಗ್ತಿದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಒಂಥರ ಆಗ್ತಿರೋದು ದೇಹಕ್ಕಲ್ಲ ಅಣ್ಣ, ಮನಸ್ಸಿಗೆ ಅಂತ ಹೇಳ್ತಾರೆ. ನೀನು ನನ್ನ ಬಗ್ಗೆ ನಾನು ಹೇಳೋ ಮಾತಿಂದ ಕೋಪನೂ ಮಾಡ್ಕೋಬೋದು, ನನಗೆ ಒಂದು ನಾಲ್ಕೇಟು ಹೊಡಿಲೂಬೋದು, ಆದರೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಣ್ಣ. ನೀನು ನನ್ನ ಪಾಲಿಗೆ ದೇವರಣ್ಣ. ಹೀಗಿರಬೇಕಾದ್ರೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಾನು ಈ ಮಾತನ್ನು ಹೇಳ್ತೀನಿ ಅಂತ ನೀನು ಕೋಪ ಮಾಡಿಕೊಂಡು ಪರವಾಗಿಲ್ಲ ಅಣ್ಣ, ಆದರೆ ನಾನು ಹೇಳ್ತೀನಿ ಅದಕ್ಕೆ ಬಗ್ಗೆ ವಿಚಾರವಾಗಿ ನೀನು ಬೇಜಾರು ಮಾಡ್ಕೊತೀಯ. ಆದರೆ ಅದಕ್ಕೆ ವಿಚಾರಕ್ಕೆ ಶ್ರಾವಣಿಗೆ ವಿಷಯದಲ್ಲಿ ಬೇಜಾರು ಮಾಡ್ಕೊಳೋದು ಸರಿಯಲ್ಲ ಅಣ್ಣ. ಶ್ರಾವಣಿ ನಿನ್ನ ಮಗಳು, ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತಾಳೆ. ಅವಳಿಗೆ ಫೋನ್ ಮಾಡಿ ಮಾತಾಡಿಸ್ಬೇಕಲ್ವಾ ಅಣ್ಣ. ನೋಡೋಣ, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ವಂದನಾ ಅವ್ರ ಹತ್ರ ಹೋಗ್ಬಿಟ್ಟು ಸುರೇಂದ್ರ ಅವರು ನಿಂತ್ಕೊಳ್ತಾರೆ. ಆಗ ಶ್ರಾವಣಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ವೀರೇಂದ್ರ ಅವರು. ಶ್ರಾವಣಿ ಅವರು ನಾ ಸಾಯದೊಳಗೆ ನಮ್ಮಪ್ಪ ನನ್ನ ಮೇಲಿರೋ ಪ್ರೀತಿನ ಒಪ್ಕೋತಾರೆ ಅಂತ ಕಾಯ್ತಾ ಇದ್ದೀನಿ ಸುಬ್ಬು ಅಂತ ಹೇಳಿರೋ ಮಾತನ್ನೆಲ್ಲ ನೆನಪು ಮಾಡಿಕೊಂಡು ಶ್ರಾವಣಿಗೆ ಫೋನ್ ಮಾಡಿ ಮಾತಾಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಫೋನೇ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಫೋನ್ ಬಂತಲ್ಲ ಅಂತ ನೋಡ್ತಾರೆ. ಅಯ್ಯೋ ಅಪ್ಪ ಫೋನ್ ಮಾಡ್ತಾರೆ ಸುಬ್ಬು, ಇದು ಕನ್ಸ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮೇಡಮ್ ಮೊದಲು ರಿಸೀವ್ ಮಾಡಿ ಮಾತಾಡಿ, ಅದೇನು ಅಂತ ಕೇಳಿ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಅಮ್ಮ ಶ್ರಾವಣಿ ಹೇಗಿದೆಯಮ್ಮ ಅಂತ ಕೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಕೂಡ ಬರ್ತಾ ಇರುತ್ತೆ. ಅಪ್ಪ ಚೆನ್ನಾಗಿದ್ದೇನೆ ಅಪ್ಪ, ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ. ನಾನು ಕೂಡ ಚೆನ್ನಾಗಿದ್ದೀನಮ್ಮ, ಮನೆಯವರೆಲ್ಲರೂ ಹೇಗಿದ್ದಾರೆ, ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ತಿದ್ದಾರಾ, ಅಲ್ಲೆಲ್ಲ ಕೂಡ ಹೊಂದಿಕೆ ಆಗ್ತಿದ್ಯಾ, ನಿನಗೆ ಏನಾದರೂ ತೊಂದರೆ ಇದ್ದರೆ ಹೇಳಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಅಪ್ಪ ನನಗೆ ತುಂಬಾ ಖುಷಿ ಆಗ್ತಿದೆ, ಈ ಮನೆ ನನ್ನ ಪಾಲಿಗೆ ಸ್ವರ್ಗ, ಅದ್ರ ಜೊತೆಗೆ ನೀವು ನನ್ನ ಜೊತೆಲಿ ಈ ಥರ ಮಾತಾಡಿಸ್ತಿದ್ದೀರಾ ಅಂತಂದರೆ ನನಗೆ ನಿಜವಾಗ್ಲೂ ಅಮೃತ ಕುಡ್ದಷ್ಟೇ ಸಂತೋಷ ಆಗ್ತಿದೆ. ನನಗೆ ಇನ್ನೇನು ಬೇಡ, ಯಾವುದೇ ನರಕ ಇದ್ದರೂ ಕೂಡ ನಾನು ಸಹಿಸ್ಕೊಳ್ತೀನಿ, ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಮಾತ್ರ. ಅದಕ್ಕೋಸ್ಕರ ನಾನು ಯಾವ ಕ್ಷಣದಿಂದನೂ ಕೂಡ ತುಂಬಾ ಹಾತೊರಿತಾ ಇದ್ದೀನಿ ಅಪ್ಪ, ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಸಮಾಧಾನ ಮಾಡ್ಕೊಳ್ಳಮ್ಮ, ನಿನಗೆ ಯಾವಾಗಲೂ ಈ ತವ್ರ ಮನೆ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತೆ, ಜೊತೆಗೆ ನಾನು ಕೂಡ ಯಾವಾಗಲೂ ಜೊತೆಯಾಗಿರ್ತೀನಿ, ಸಂತೋಷವಾಗಿರಮ್ಮ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಆಗ ಶ್ರಾವಣಿಗಂತೂ ಸುಬ್ಬು ಇದು ಕನಸು ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಅಪ್ಪನ ನೆನೆಸ್ಕೊಂಡ ತಕ್ಷಣ ಅಪ್ಪ ನನಗೆ ಫೋನ್ ಮಾಡಿ ಮಾತಾಡಿಬಿಟ್ರು, ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಮೇಡಮ್ ನಿಮ್ಮ ಖುಷಿನ ಡಬಲ್ ಮಾಡೋದಕ್ಕೆ ನಾನೇನು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಏನು ಸುಬ್ಬು ಅಂತ ಹೇಳ್ತಾರೆ. ಅದು ಏನೋ ಗಿಫ್ಟು, ಆ ಕಡೆ ತಿರುಗಿ ಅಂತ ಹೇಳ್ತಾರೆ. ಆ ಕಡೆ ಶ್ರಾವಣಿಯವರು ತಿರುಗಿ ನಿಂತ್ಕೊಳ್ತಾರೆ. ಆಗ ಸುಬ್ಬು ಅವರು ನಿಧಾನವಾಗಿ ಮಲ್ಲಿಗೆ ಹೂನ ಶ್ರಾವಣಿಗೆ ಮುಡಿಸ್ತಾರೆ. ಆಗ ನಾಚಿಕೊಂಡು ಶ್ರಾವಣಿಯವರು ಈ ಕಡೆ ತಿರುಗ್ತಾರೆ. ಸುಬ್ಬು ಥ್ಯಾಂಕ್ ಯು ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿ ಪಕ್ಕಕ್ಕೆ ಹೋಗ್ಬಿಟ್ಟು ಕೆನ್ನೆನ ಹಿಡ್ಕೊಂಡು ಮುತ್ತಿಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು ಪದ್ದು ಮೇಲಿದಂಥ ಕೋಪನ ಗೊಡುಗ್ತಾ ಇರ್ತಾರೆ. ಆಗ ಸುಬ್ಬರು ಅಯ್ಯೋ ಏನು ಮೇಡಮ್, ನನ್ನ ಕತೆನೇ ಇಷ್ಟ, ನಾನು ಯಾವಾಗ ರೊಮ್ಯಾನ್ಸಿಂದ ಪ್ರೀತಿಯಿಂದ ಹತ್ತಿರ ಬರ್ತೀನೋ ಅವಾಗೆಲ್ಲ ನನ್ನ ಈ ಥರ ಆಗ್ಬಿಡುತ್ತೆ, ನನ್ನ ಹಣೆ ಬರೋಕ್ಕಿಷ್ಟು ಅಂತ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ವಂದನಾ ಮತ್ತು ಸುರೇಂದ್ರ ಅವರು ವೀರೇಂದ್ರ ಅವರು ಮಾತಾಡ್ತಾರನ್ನ ನೋಡ್ಬಿಟ್ಟು ಶ್ರಾವಣಿ ನನ್ನ ಮಗಳು ಅಂತ ಒಪ್ಕೊಂಡ್ಬಿಟ್ರ ಬಾವರು ಅಂತ ವಂದನಾ ಕೇಳ್ತಾ ಇರ್ತಾರೆ. ಒಪ್ಕೊಂಡಿರ್ಬೋದು, ಇವಾಗ ಅವನು ಕುಡಿತಾ ಇದ್ದಾನೆ, ಹೀಗೆ ಬೇಕಾದರೆ ತುಂಬ ಫೀಲಲ್ಲಿದ್ದಾನೆ ಅಣ್ಣ, ನನಗೆ ಗೊತ್ತು ಮಗಳು ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಹೆಣ್ಣಿತ್ತಿರೋ ನಾನು ತಂದೆ, ನಾನು ಮಗಳು ನೋವು ಏನು ಅಂತ ತಂದೆಗೆ ಅರ್ಥ ಆಗುತ್ತೆ, ತಂದೆ ಸಂಕಟ ಮಗಳಿಗೆ ಅರ್ಥ ಆಗುತ್ತೆ, ಹೀಗಿರ್ಬೇಕಾದ್ರೆ ಅಣ್ಣಂಗೆ ಕೂಡ ಅರ್ಥ ಆಗುತ್ತೆ, ಒಂದಲ್ಲ ಒಂದಿನ ಮಗಳನ್ನ ಒಪ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ವಂದನಾ ಅವರು ಕೂಡ ಹೇಳ್ತಾ ಇರ್ತಾರೆ. ಕಡೆ ಪದ್ದವರು ಸುಬ್ಬು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರಪ್ಪ ಅಂತ ಹೇಳ್ತಾರೆ. ಆಗ ಸುಬ್ಬು ಕೂಡ ಹೋಗ್ತಾರೆ. ಇಬ್ಬರು ಕೂಡ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ವಿದ್ಯಾಂಬಿಕಾಗೆ ಮುಹೂರ್ತ ಇಟ್ಟಾಗಿದೆ, ಅವಳು ಮಾಡಿರೋ ಎಲ್ಲ ಅನ್ಯಾಯಕ್ಕೂ ಕೂಡ ಶಿಕ್ಷೆ ತಯಾರಾಗಿದೆ, ಅವಳಿಗೆ ಶಿಕ್ಷೆ ಹಾಗೆ ಆಗುತ್ತೆ ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕವರು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪೃಥ್ವಿ ಅವರು ನಂದಿನಿ ಮನೆಯಲ್ಲೇ ಇರ್ತಾರೆ. ಪೃಥ್ವಿ ಅವರು ವಿಜಯಾಂಬಿಕ ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಆಗ ವಿಜಯಾಂಬಿಕ ಅವರು ರಿಸೀವ್ ಮಾಡಿಬಿಟ್ಟು ಹಲೋ ಯಾರು ನೀವು ಅಂತ ಹೇಳ್ತಾರೆ. ಆಗ ಪೃಥ್ವಿ ಅವರು ಜೋರಾಗಿ ನಗ್ತಾ ಇರ್ತಾರೆ. ಯಾರಿದು ಈ ಥರ ನಗ್ತಾ ಇದ್ದಾರೆ ಅಂತ ವಿಜಯಾಂಬಿಕ ಅವರು ಕೂಡ ಫುಲ್ ಶಾಕಲ್ಲಿ ಗಡಗಡ ಅಂತ ನಡುಗ್ತಾ ಇರ್ತಾರೆ. ಆಗ ಪೃಥ್ವಿ ಅವರು ಯಾಕೆ ಶಾಕ್ ಆಯ್ತಾ ವಿಜಯಾಂಬಿಕಾ, ನಾನು ಪೃಥ್ವಿ, ನಿನ್ನ ಪಾಪದ ಕೂಡ ತುಂಬಿದೆ, ತಯಾರಾಗು ವಿಜಯಾಂಬಿಕಾ, ಯುದ್ಧ ಶುರುವಾಗಿದೆ ಅಂತ ಹೇಳ್ತಾರೆ. ಪೃಥ್ವಿ ಹೇಳಿದ ಮಾತನ್ನ ಕೇಳ್ಬಿಟ್ಟು ವಿಜಯಾಂಬಿಕಾ ಅವರು ಫುಲ್ ದಂಗಾಗ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.